ಯಾರೇ ರಾಜಕೀಯ ಮಾಡೋದೇನಿದೆ ಅದು ಪಾಪದ ಕೆಲಸ. ಇಷ್ಟು ಇನ್ನೊಂದು ಅಲ್ಲ, SITಯನ್ನು ಕಾಂಗ್ರೆಸ್ನವರೇ ಮಾಡಿ ಅದನ್ನೇ ಅಪಪ್ರಚಾರ ಮಾಡೋಕೆ ಹೋದ್ರು ಅಂತ ನಿನ್ನೆ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ. ಅಂದರೆ SIT ಮಾಡುವಂಥ ಅವರ ಸ್ವಾಗತ ಮಾಡಿದ್ರಲ್ರಿ, ಅವರ ಸ್ವಾಗತ ಮಾಡಿದ್ರು. ಯಾರು ಇವನ್ನೆಲ್ಲ ಮಾಡೋರು ಯಾರು ನೋಡ್ರಿ, ಅವ್ರ ಮೂಲ ತೆಗೆದು ನೋಡ್ರಲ್ಲ. ದಸರಾ ವಿಚಾರಕ್ಕೂ ಅವ್ರ ಮೂಲ ತೆಗೆದು ನೋಡ್ರಿ. ನೀವು ಯಾಕೆ ಅದನ್ನ ತೆಗೆದು ನೋಡಕ್ಕೆ ಹೋಗಲ್ಲ? ಯಾರು ನಮ್ಮ ಕಾಂಗ್ರೆಸ್ ಆಫೀಸ್ ಬರೋದು ನಾವು ಯಾರು? ಅವ್ರಿಗೆ ಅವ್ರು ಹೆಂಗೆ ಸಂಬಂಧ ನೋಡಿ ಹೇಳಲ್ಲ. ಏನನ್ಸದ ಅಂದ್ರೆ ನೀವು ಮೂಲ ಏನಾಯ್ತಂತ? ಮೂಲ ಏನು ನಿಮಗೆ ಗೊತ್ತಿಲ್ಲ? ಮಟ್ಟಣ್ಣವ್ರು ಯಾರು ಅವರು? ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಮತ್ತೆ ಅದು ಅವ್ರು ಕೇಳಿ. ಈಗ ನೀವು ಕೂಡ ಅದನ್ನ ರೈಸ್ ಮಾಡಬಹುದಿತ್ತಲ್ಲ ನಾವು ಈ ಧರ್ಮ ಕ್ಷೇತ್ರಗಳ ಬಗ್ಗೆ ರಾಜಕೀಯ ಮಾಡೋರಲ್ಲ ಕಾಂಗ್ರೆಸ್ನ. ನಮಗೆ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಅದನ್ನು ಮಾಡೋದಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಪಾಪದ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಮಾಡಬಾರ್ದು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ಸ್ಪಷ್ಟವಾದ ಅಭಿಮತ ಹೇಳ್ತೀನಿ. 100 ಕೋಟಿ ಅನುದಾನ ರಿಲೀಸ್ ಆಗಿಲ್ಲ, ಬಟ್ ಅಂಜನಾದ್ರಿಗೆ ಕೇಬಲ್ ಕಾರ್ ಅಥವಾ ಇನ್ನೊಂದು ರೀತಿಯ ಒಂದು ವ್ಯವಸ್ಥೆ ಮಾಡೋದ್ರ ಸಲುವಾಗಿ ಏನು ಯೋಜನೆಯನ್ನು ತಯಾರು ಮಾಡಬೇಕು, ಆ ಯೋಜನೆಯ ಕರಡು ಸ್ವರೂಪ ತಯಾರಾಗಿದೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತೋರಿಸಿ ವಿವರಿಸಿ ಅವರ ಒಪ್ಪಿಗೆಯನ್ನು ಪಡೆದು ಮುಂದಿನ ಹೆಜ್ಜೆ ಇಡ್ತಾ ಇದ್ದಾರೆ. ನಾನು ತಮಗೆ ಅವತ್ತು ಬಂದಾಗ ಹೇಳಿದ್ದೆ, ಅದರ ಬಗ್ಗೆ ಈಗಾಗಲೇ ಯೋಜನೆ ಸಿದ್ಧಗೊಳ್ತಾ ಇದೆ. ಆ ಯೋಜನೆಯ ಸ್ವರೂಪದ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿಗಳ ಸಮಯ ಕೇಳಿದ್ದೀನಿ. 3ನೇ ತಾರೀಕು ಸಾಧ್ಯವೇ ಅಂಥೇಳಿ ಅನ್ನೋದನ್ನು ಸಹಿತ ಅವರಿಗೆ ವಿನಂತಿ ಮಾಡಿದ್ದೇನೆ. 3ನೇ ತಾರೀಕು ಅವ್ರಿಗೆ ಸಾಧ್ಯ ಆದರೆ ಏನು ಆ ಯೋಜನೆಯ ಸ್ವರೂಪ ಇದೆ ಅಂದರೆ ನಾವು ಏನು ಕೇಬಲ್ ಕಾರ್ ಮಾಡಬೇಕಾ ಮತ್ತು ಬೇರೆ ಏನಾದರೂ ಆಲ್ಟರ್ನೇಟಿವ್ ಇದೆಯಾ ಅಂತೇಳಿ ನೋಡ್ತಾ ಇದ್ನಲ್ಲ, ಅದನ್ನು ಯಾವ ರೆಡಿಯಾಗಿದ್ದಾಗ ಅವನ್ನ ಅವರಿಗೆ ತೋರಿಸಿ ಅವರಿಂದನೂ ಒಂದು ಒಪ್ಪಿಗೆ ಪಡೆದು ಮುಂದಿನ ಹೆಜ್ಜೆಗಳನ್ನು ಇಡ್ತೀವಿ. ಆದಷ್ಟು ಬೇಗ ಇಡಬೇಕು ಅಂಥೇಳಿ ಸರ್ಕಾರ ನಿರ್ಣಯಿಸಿದೆ. ಅದರ ಜೊತೆಗೇ ಮೊನ್ನೆ ನಾನು ನಮ್ಮ ನಿರ್ದೇಶಕರ ಜೊತೆಗೆ ಅದೇನಾಗಿ ಗೆಸ್ಟ್ ಹೌಸ್ ಅವನ್ನೆಲ್ಲ ಮಾಡ್ತಾಯಿದ್ದೀರಲ್ಲ, ಡಾರ್ಮೆಟ್ರಿ ಗೆಸ್ಟ್ ಹೌಸ್ ಅದನ್ನೆಲ್ಲ, ಅದರ ಡೆವಲಪ್ಮೆಂಟನ್ನು ನೋಡಿದೆ. ನಾವೇನು ಈಗಾಗಲೇ ಡಿಸೆಂಬರ್ದೊಳಗೆ ಮುಗಿಸ್ಬೇಕು ಅಂತೇಳಿ ಆಲೋಚನೆ ಮಾಡಿದ್ದೀವಿ. ಆ ದಿವಸದೊಳಗೆ ನಿರ್ದೇಶನಗಳನ್ನು ಕೊಟ್ಟಿದ್ದೀವಿ. ಒಂದು 15 ದಿವಸ ಹೆಚ್ಚು ಕಡಿಮೆ ಮುಗಿಸಲೇಬೇಕು ಅನ್ನುವಂಥ ಕಡ್ಡಾಯದ ಮಾತನ್ನು ಅವರಿಗೆ ಹೇಳಿದ್ದೀವಿ. ಹಿಂದೂ ಧರ್ಮದ ಮೇಲೆ ಯಾವುದೇ ನಂಬಿಕೆ ಇಲ್ಲ, ಕನ್ನಡ ವಿರೋಧಿ ವಿವಾದ ಸೃಷ್ಟಿಯಾಗಿದೆ ಸರ್. ಈಗ ಸರ್ಕಾರ ಇದನ್ನು ಬೇಕಂತಲೇ ಮಾಡ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಸರ್. ಏನು ಕನ್ನಡದ ಬಗ್ಗೆ ಅವ್ರಿಗೆ ಅಲ್ಲ, ಕನ್ನಡ ತಾಯಿ ಬಗ್ಗೆ ಅವರು ಹೇಳಿಕೆ 2003 ಅರಿಶಿಣ ಕುಂಕುಮನ ದೇವರು ಮಾಡಿದ್ರು. ಕನ್ನಡ ತಾಯಿಯನ್ನ ನಮ್ಮನ್ನು ಹೊರಗಿಟ್ಟಿದ್ದಾರೆ, ಮೂರ್ತಿ ಆರಾಧನೆ ಮಾಡಕ್ ಹೋಗಿ ನಮ್ಮನ್ನು ಮುಸ್ಲಿಂ ಸಮುದಾಯನ ಹೊರಗಿಟ್ಟಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್. ಅದನ್ನ ಇವರು ರೈಸ್ ಮಾಡ್ತಾ ಇದ್ದಾರೆ. ಈ ದಸರಾ ಕಾರ್ಯಕ್ರಮ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿಯನ್ನು ತೋರಿಸ್ತಾರೆ. ಸಾಂಸ್ಕೃತಿಕವಾಗಿರ್ತಕ್ಕಂಥ ಬಹುದೊಡ್ಡ ಹಬ್ಬ ಇದು. ಎಲ್ಲರನ್ನ ನಾವು ಒಪ್ಪಿಕೊಂಡು ಅಂತಾರಾಷ್ಟ್ರೀಯ ಹಬ್ಬವನ್ನಾಗಿ ಮಾಡಿರುವಂಥ ಕರ್ನಾಟಕದಲ್ಲಿ ಏನೆಲ್ಲ ಮಾತು ಅಲ್ಪಸಂಖ್ಯಾತರನ್ನೇ ಆಗ್ತದೆ. ನಾವು ಕರೆದೇ ಇಲ್ಲ, ಅಲ್ಪಸಂಖ್ಯಾತರಿಗೆ ಕರೆದೇ ಇಲ್ವಾ? ನಿಸಾರ್ ಅಹ್ಮದವ್ರನ್ನ ಕರೆದು ಓಪನ್ ಮಾಡಿಸಲಿಲ್ವಾ? ಯಾಕೆ? ಮಹಾರಾಜರು ಅವರ ದಿವಾನರು ಅಲ್ಪಸಂಖ್ಯಾತರಿದ್ರಲ್ಲ, ಅವ್ರನ್ನ ಕರ್ಕೊಂಡ ಮೆರವಣಿಗೆಗೆ ಹೋಗ್ತಿರ್ತಾರಲ್ಲ ಅಲ್ವಾ? ಯಾವಾಗಲೂ ಇತಿಹಾಸವನ್ನು ನೋಡಬೇಕು, ತಿರುಚಬಾರ್ದು. ಉತ್ತಮವಾಗಿರ್ತಕ್ಕಂಥ ಸಮಾಜ, ಆರೋಗ್ಯವಂತ ಸಮಾಜ, ಶಾಂತ ಸಮಾಜ, ಭ್ರಾತೃತ್ವ ಭಾವನೆಯ ಸಮಾಜ ಸೃಷ್ಟಿ ಆಗಬೇಕು. ಅದ್ರ ಕಡೆ ಗಮನ ಇರಬೇಕೇ ಹೊರತು ಸಮಾಜದಲ್ಲಿ ಶಾಂತಿ ಕದಕುವ, ಆ ಪರಸ್ಪರ ಪ್ರೀತಿಯನ್ನು ಕದಕುವ ಕೆಲಸ ಯಾರೂ ಮಾಡಬಾರ್ದು.